200 ಕುಟುಂಬಗಳಿಗೆ ಪ್ರತಿ ತಿಂಗಳು ರೇಷನ್ ನೀಡುತ್ತಿರುವ ಸಮಾಜ ಸೇವಕ ಯುವ ನಾಯಕ ನಿಂಗನಗೌಡ ಲಿಂಗದಳ್ಳಿ. ಯಾದಗಿರಿ ಶ್ರೀ ಶರಣಗೌಡ ಮಲಿ ಪಾಟೀಲ್ ಇವರ ನೇತೃತ್ವದಲ್ಲಿ ವಜ್ಜಲ್ ಗ್ರಾಮದ ಯುವ ನಾಯಕ ಸಮಾಜ ಸೇವಕರಾದ ನಿಂಗನಗೌಡ ಲಿಂಗದಳ್ಳಿ ಇವರು ವಜ್ಜಲ್ ಗ್ರಾಮದ ಬಡ ಕುಟುಂಬಗಳಿಗೆ ಸ್ವಂತ ಖರ್ಚಿನಿಂದ ಪ್ರತಿ ತಿಂಗಳು 5 ಕೆಜಿ ಅಕ್ಕಿ ಉಚಿತವಾಗಿ ಕೊಟ್ಟಿರುತ್ತಾರೆ. ಈ ಹಿಂದೆಯೂ ಕೂಡ ಅವರು ವಜ್ಜಲ್ ಗ್ರಾಮದ ಬಡ ಕುಟುಂಬದವರಿಗೆ ಆರೋಗ್ಯ ಚಿಕಿತ್ಸೆಗಾಗಿ ಸ್ವಂತ ಕಾರನ್ನು ಉಚಿತ ಸೇವೆಯಲ್ಲಿ ಇರುತ್ತದೆ. ಈ ಸಂದರ್ಭದಲ್ಲಿ ಯುವ ನಾಯಕ ಸಮಾಜ ಸೇವಕರಾದ ನಿಂಗನಗೌಡ ಲಿಂಗದಳ್ಳಿ ಮಾತನಾಡಿ, ವಜ್ಜಲ್ ಗ್ರಾಮದಲ್ಲಿ ಸುಮಾರು 200 ಕುಟುಂಬಗಳಿಗೆ ಪ್ರತಿ ತಿಂಗಳು 5 ಕೆಜಿ ಅಕ್ಕಿ ನೀಡಲಾಗುವುದು. ಬಡವರು ಕೆಲಸ ಇಲ್ಲದೆ ಕಷ್ಟದಲ್ಲಿ ಇದ್ದಾರೆ. ಅದೇ ರೀತಿ ವಜ್ಜಲ್ ಗ್ರಾಮದ ಬಡ ಕುಟುಂಬಗಳ ಜೊತೆಗೆ ನಾನು ಇದ್ದೇನೆ. ಅವರ ಸಮಸ್ಯೆ ಬಗೆಹರಿಸಲು ನಾನು ಪ್ರಯತ್ನ ಮಾಡುತ್ತೇನೆ ಎಂದರು. ಎಲ್ಲರ ಬಳಿ ಹಣವಿದೆ, ಆದರೆ ಯಾರೂ ಮುಂದೆ ಬರಲು ಬಯಸುವುದಿಲ್ಲ. ನಿಮ್ಮ ಹೃದಯವನ್ನು ಹಿಗ್ಗಿಸಿ ಬಡವರಿಗೆ ಸಹಾಯ ಮಾಡಿ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜುಗೌಡ ಎಸ್ ಮಾಲಿ ಪಾಟೀಲ್, ಯಾದಗಿರಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಕುಮಾರ್ ನಾಯಕ್, ಅಪ್ಪಾಜಿ ಗೌಡ, ಮಲ್ಲನಗೌಡ ಅಮಿಯಾಳ, ಬಸಣ್ಣ ಕಲ್ಲಟ್ಟಿ, ಸುಭಾಷ್ ಗೌಡ ಬಾಗೇವಾಡಿ, ಕುಳಿಯಪ್ಪ, ನಾಗರಾಜ್ ಮರಾಠಿ ಹಾಗೂ ಹಲವರು ಉಪಸ್ಥಿತರಿದ್ದರು. ರಸೂಲ್ ಬೆನ್ನು, ಜೆಕೆ ನ್ಯೂಸ್ ಕನ್ನಡ, ಹುಣಸಗಿ. ಸರ್, ಮೊನ್ನೆ ಒಂದು ವಜ್ಜಲ್ ಗ್ರಾಮದಲ್ಲಿ ಕೆಲ ಬಡ ಜನರಿಗೆ ಅಕ್ಕಿ ವಿತರಣೆ ಮಾಡಿದ್ದಾರೆ ಅಂತೇಳಿ ಪತ್ರಿಕೆಯಲ್ಲಿ ಬಂದಿತ್ತು ಸರ್. ಇದು ಯಾರ ನೇತೃತ್ವದಲ್ಲಿ ತಾವು ಅಕ್ಕಿಯನ್ನು ವಿತರಣೆ ಮಾಡಿದ್ರಿ? ಎಷ್ಟು ಜನಕ್ಕೆ ಮಾಡಿದ್ರಿ ಸರ್? ಸರ್, ಇದು ಯಾರ ನೇತೃತ್ವದಲ್ಲಿ ಅಂದರೆ ನಮ್ಮ ಶರಣಗೌಡರು ಎಸ್ ಪಾಟೀಲ್ ಅಂತೇಳಿ ಅವ್ರ ನೇತೃತ್ವದಲ್ಲೇ ಮಾಡಿದ್ದು. ಸುಮಾರು ಬಡ ಜನಗಳಿಗೆ 150 ಜನಕ್ಕೆ ಕೊಟ್ಟಿದ್ದೇವೆ. ಇನ್ನೂ ಒಂದು 50-60 ಲಿಸ್ಟಲ್ಲಿ ಆಗಿದ್ದಾವೆ. ಮುಂದಲ 5ನೇ ತಾರೀಕು ಅವೆಲ್ಲ ಬಡ ಜನರಿಗೆ ಹಂಚ್ತೀನಿ. ಟೋಟಲ್ ಒಂದು 200-220 ಜನಕ್ಕೆ ಬಡ ಕುಟುಂಬಗಳಿಗೆ ಪ್ರತಿ 5 ತಿಂಗಳು 5 ಕೆಜಿ ಅಕ್ಕಿಯನ್ನು ಕೊಡ್ಲಕತ್ತೀನಿ ಸರ್. ಸುಮಾರು 200 ಜನರಿಗೆ 5 ಕೆಜಿ ಅಂತೆ ಕೊಡ್ತಾ ಇದ್ದಾರೆ. ಅವರು ಇಲ್ಲಿ ನಿಮ್ಮ ವಜ್ಜಲ್ ಗ್ರಾಮದವರ? ವಜ್ಜಲ್ ಗ್ರಾಮದಲ್ಲಿ ಸರ್. ಸುಮಾರು ಒಂದು 2,500-3 ಸಾವಿರ ಜನ ಇದ್ದಾರೆ. ಅದರಲ್ಲಿ ನಾವು ಆಯ್ಕೆ ಮಾಡ್ತಕ್ಕಂಥ ಸ್ವಲ್ಪ ಬಡವರನ್ನ ಜನರಿಗೆ ಅಷ್ಟೇ ನಾ ಕೊಡ್ಲಕತ್ತೀನಿ ಸರ್, ಅಷ್ಟೇ, ಮತ್ತೇನಿಲ್ಲ ಉದ್ದೇಶ. ಈಗೇನು ಮುಂದೆ ಏನಾದರೂ ರಾಜಕೀಯಕ್ಕೆ ಹೋಗ್ಬೇಕು ಅನ್ನೋದು ಆಸೆ ಏನಾದರೂ ಇದೆ? ಇಲ್ಲ, ರಾಜಕೀಯ ಅದು ಇದಂತ ಏನು ಎಸ್ಟಿಮೇಟ್ ಏನಿಲ್ಲ. ಬಟ್ ನಾವು ಕೊಡ್ಬೇಕನ್ನೋದು ಒಂದು, ಏನೋ ಬಡ ಜನರಿಗೆ ಒಂದು ಹೆಲ್ಪ್ ಮಾಡಿದ್ರೆ ಆಯ್ತು ಅನ್ನೋದು ಒಂದು ಉದ್ದೇಶದಿಂದ. ಯಾವುದೇ ಕಾರಣದಿಂದ ರಾಜಕೀಯಕ್ಕೆ ಬರಲ್ಲ, ರಾಜಕೀಯಕ್ಕೆ ನಿಂದ್ರಲ್ಲ. ಆದ್ರೆ ರಾಜಕೀಯಕ್ಕೆ ನಮ್ಗೆ ಯಾರು ನಿಂದಿರ್ತಾರೆ ನಾವು ಉತ್ತಮವಾಗಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಸರ್, ಅಷ್ಟೇ ರೀ, ಮತ್ತೇನಿಲ್ಲ. ಬಡ ಜನರಿಗೆ ಕೊಡ್ಬೇಕನ್ನೋ ಒಂದು ಇದು ಸಲಿಂದ ಕೊಟ್ಟೇನ್ರಿ. ನನ್ನ ಎಲ್ಲಿ ತನಕ ಕೊಡ್ಬೇಕಂತ ಅನಿಸುತ್ತಾ, ನಮ್ಮ ದೇವ್ರು ಎಲ್ಲಿ ತನಕ ನಡೆಸ್ಕೊಡ್ತಾನೆ ಅಲ್ಲಿ ತನಕ ಕೊಡ್ಬೇಕಂತ ಅಂತಿದ್ವಿ. ನಿಮ್ದು ಕಾರ್ ಬೇರೆ ಉಚಿತ ಸೇವೆಗೋಸ್ಕರ ಬಿಟ್ಟಿದ್ದೀವಿ. ಹೌದು ಸರ್. ಸುಮಾರು ಈಗ ನಾಳೆ ಜನವರಿ 1 ಬಂದ್ರೆ, ಹೊಸ ವರ್ಷ ಬಂದ್ರೆ 1 ವರ್ಷ ಆಯ್ತು ಸರ್ ಬಿಟ್ಟು. ಈಗ ನಾವು ಫ್ರೀ ಬಿಟ್ಟಿದ್ದೇವೆ. ಬಟ್ ಅಂದ್ರೆ ಅಚಾನಕ್ ರಾತ್ರಿ ಏನಾದ್ರು ರಾತ್ರಿ ಅಂತ ಗರ್ಭಿಣಿಯರಿಗೆ ಬರ್ಲಿ, ಕಣ್ಣು ಆಪರೇಷನ್ ಅಂತ ಬರ್ಲಿ, ಒಂದು ತುರ್ತು ಅಪಘಾತ ಅಂತ ಬರ್ಲಿ, ಎಲ್ಲಿ ತನ ಹೋಗ್ಲಿ ಅವರು, ನಾನು ಕಾರ್ ಫ್ರೀ ಬಿಟ್ಟಿನಿ ಸರ್. ಅವರು ಬಡ ಜನರ ಸಲಿನಂತೆ ಕಾರ್ ಫ್ರೀ ಬಿಟ್ಟಿನಿ ಸರ್. ಸುಮಾರು 1 ವರ್ಷ ಆಯ್ತು ಸರ್ ಬಿಟ್ಟು ಅದನ್ನಾದ್ರು. ನಿಮ್ಮ ಹೆಸರು? ನಮ್ಮ ಹೆಸರು ನಿಂಗನಗೌಡ ಎಸ್ ಲಿಂಗದಳ್ಳಿ ಅಂತ ಹೇಳಿ. ಥ್ಯಾಂಕ್ ಯು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.